Hello, hi, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೈಲಿಶ್ ಸಿರಿ. ನಾನು ನಿಮ್ಮ ಸಿರಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡುವ ಒಂದು ಸ್ಪೆಷಲ್ ಡ್ರಿಂಕ್ ಬಗ್ಗೆ. ಏನು ಆ ಡ್ರಿಂಕ್? ಯಾವುದಕ್ಕೆ ಸಂಬಂಧಪಟ್ಟಿದೆ? ಕ್ಯಾನ್ಸರ್ಗೆ ಸಂಬಂಧಪಟ್ಟಿರುವಂಥ ಡ್ರಿಂಕ್. ಈ ಡ್ರಿಂಕ್ನ, ಈ ಜ್ಯೂಸನ್ನ ಪ್ರತಿದಿನ ಕುಡಿತಾ ಬಂದರೆ ಅವರು ಕ್ಯಾನ್ಸರ್ನಿಂದ ಬಹಳಷ್ಟು ಕ್ಯೂರ್ ಆಗ್ತಾ ಬರ್ಬೋದು. 1000%, ಕೇವಲ 100% 1000% ವರ್ಕ್ ಆಗುತ್ತೆ. ಇದು ಪರ್ಸ್ನಲಿ ಟೆಸ್ಟ್ ಮಾಡಿರುವಂತಹ ಜ್ಯೂಸ್. ಇದು ಯಾವ ಜ್ಯೂಸು, ಇದರಿಂದ ಏನೇನು ಪ್ರಯೋಜನ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ. ಪ್ರತಿಯೊಂದು ಪಾಯಿಂಟ್ಸು ಸಹ ತುಂಬ ಇಂಪಾರ್ಟೆಂಟ್. ವಿಡಿಯೋ ಲೆಂತಿ ಅನಿಸಿದ್ರು ಸಹ ವ್ಯಾಲಿಡ್ ಪಾಯಿಂಟ್ಸ್ ಇದೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಹೌದು, ಕ್ಯಾನ್ಸರ್ ಅನ್ನೋದು ಇವತ್ತಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಕ್ಯಾನ್ಸರಿಂದ ಮಹಿಳೆಯರು ಹೆಚ್ಚಾಗಿ ಸಫರ್ ಆಗ್ತಿದ್ದಾರೆ. ಹೌದು, ಮಹಿಳೆಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಯೂಟ್ರಸ್ ಕ್ಯಾನ್ಸರ್ ಅನ್ನೋದು ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ. ಪ್ರತಿ 100 ಜನ ಮಹಿಳೆಯರು ತಗೊಂಡ್ರೆ ಅದರಲ್ಲಿ ಒಬ್ಬರಿಗಾದ್ರೂ ಈ ಕ್ಯಾನ್ಸರ್ ಅನ್ನೋದು ಅಟ್ಯಾಕ್ ಆಗೇ ಇರುತ್ತೆ. ನಮಗೂ ತುಂಬ ಗೊತ್ತೇ ಇರುತ್ತೆ. ಈಗ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಮ್ಮ ಮನೆಯಲ್ಲೇ ಆಗಿರ್ಬೋದು, ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು, ನಾವು ಇವಾಗ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಯಾರೋ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಗೊತ್ತಿರುತ್ತೆ. ಅಷ್ಟು ಸಾಮಾನ್ಯ ಆಗಿಬಿಟ್ಟಿದೆ. ಇನ್ನೊಂದು ಮೇನ್ ವಿಚಾರ ಏನು ಅಂದರೆ, ನಾವು ಮೂಢನಂಬಿಕೆ ಬಿಟ್ಬಿಡ್ಬೇಕು. ಯಾವುದು ಅಂತ ಅಂದರೆ, ಕ್ಯಾನ್ಸರ್ ಒಂದು ಸಾರಿ ಬಂತು ಅಂದರೆ ಅದು ಹೋಗೋದು ಇಲ್ಲ, ಕ್ಯೂರ್ ಆಗಲ್ಲ, ಡೆಫಿನೆಟ್ಲಿ ಆಗಲ್ಲ. ತುಂಬ ಜನ ಹೇಳ್ತಾರೆ ಕ್ಯೂರ್ ಆಗುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ, ನಮ್ಮ ಟ್ರೀಟ್ಮೆಂಟ್ ತೊಗೊಳ್ರಿ, ಅದಾಗುತ್ತೆ ಅಂತ. ಆದರೆ ನೀವು ಯಾವುದೇ ಟ್ರೀಟ್ಮೆಂಟ್ ತೊಗೊಂಡ್ರೂ ಕ್ಯಾನ್ಸರ್ ಅನ್ನೋದು 100% ಕ್ಯೂರ್ ಆಗೋ ಅಂಥ ಕಾಯಿಲೆ ಅಲ್ಲ. ಹೇಗೆ ಡಯಾಬಿಟೀಸ್ ಬಂದರೆ ಹೋಗೋದಿಲ್ವೋ, BP ಬಂದರೆ ಹೋಗೋದಿಲ್ವೋ, ಥೈರಾಯ್ಡ್ ಬಂದರೆ ಹೋಗೋದಿಲ್ವೋ, ಅದೇ ರೀತಿ ಕ್ಯಾನ್ಸರು ಸಹ ಒನ್ಸ್ ಅಟ್ಯಾಕ್ ಆದರೆ ಅದು ಕಂಪ್ಲೀಟಾಗಿ 100% ಕ್ಯೂರ್ ಆಗಲ್ಲ. ಆಗುತ್ತೆ, ಕ್ಯೂರ್ ಅಂದರೆ ಒಂದು 80%, 90% ಕ್ಯೂರ್ ಆಗುತ್ತೆ. ಬಟ್ ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಸೆಲ್ ಅನ್ನೋದು ಇದ್ದೇ ಇರುತ್ತೆ ಒಂದು ಸತಿ ಅಟ್ಯಾಕ್ ಆದಮೇಲೆ. ಮತ್ತು ಕ್ಯಾನ್ಸರ್ ಬರೋದಕ್ಕೆ ಏನೇನು ಕಾರಣಗಳು? ಕ್ಯಾನ್ಸರ್ ಯಾವುದರಿಂದ ಬೇಕಾದರೂ ಬರ್ಬೋದು. ಇವತ್ತಿನ ಪ್ರಪಂಚದ ಒಂದು ಸ್ಥಿತಿ ನೋಡ್ಕೊತ ಬಂದರೆ ಯಾವುದೇ ಕಾರಣದಿಂದಲೂ ಸಹ ನಮಗೆ ಈ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ. ಯಾವುದರಿಂದ? ನಮ್ಮ ಫುಡ್ ಹ್ಯಾಬಿಟ್ ಆಗಿರ್ಬೋದು, ನಾವು ಬದುಕ್ತಿರೋ ಲೈಫ್ ಸ್ಟೈಲ್ ಆಗಿರ್ಬೋದು, ಪೊಲ್ಯೂಷನಿಂದ ಆಗಿರ್ಬೋದು, ಹೆರಿಡಿಟರಿಯಿಂದ ಆಗಿರ್ಬೋದು, ಯಾವುದೇ ರೀತಿಯಿಂದ ಆದರೂ ಕ್ಯಾನ್ಸರು ಯಾರಿಗೆ ಯಾವಾಗ ಬೇಕಾದರೂ ಬರ್ಬೋದು. ಇದಕ್ಕೆ ವಯಸ್ಸಿನ ಲಿಮಿಟ್ ಇಲ್ಲ. ಮತ್ತು ಇಂಥವ್ರಿಗೆ ಬರುತ್ತೆ, ಇಂಥವ್ರಿಗೆ ಬರೋದಿಲ್ಲ ಅಂತೇನಿಲ್ಲ. ಯಾರಿಗೆ ಬೇಕಾದರೂ ಕ್ಯಾನ್ಸರ್ ಬರ್ಬೋದು. ಆ್ಯಂಡ್ ಬರೋದಕ್ಕೆ ಇದೇ ಪರ್ಟಿಕ್ಯುಲರ್ ರೀಸನ್ ಅಂತ ಯಾರು ಹೇಳೋದಕ್ಕಾಗೋದೇ ಚಾನ್ಸೇ ಇಲ್ಲ. ಬಂದ ಮೇಲೆ ಸಹ ಗೊತ್ತಾಗೋದು. ಆ್ಯಂಡ್ ಬರೋದು ನಮ್ಮ ಕೈಯಲ್ಲಿಲ್ಲ, ಬರುತ್ತೆ. ಅದನ್ನು ಹೇಗೆ ನಾವು ಕ್ಯೂರ್ ಮಾಡ್ಕೋಬೇಕು, ಅದಕ್ಕೆ ಯಾವ ಟ್ರೀಟ್ಮೆಂಟ್ ತೊಗೋಬೇಕು ಅನ್ನೋದು ನಾವು ತುಂಬಾ ತಿಳ್ಕೊಬೇಕಾಗಿರೋವಂಥ ವಿಚಾರ. ಕ್ಯಾನ್ಸರ್ ಬಗ್ಗೆ ತುಂಬ ಅವೇರ್ನೆಸ್ ಕ್ರಿಯೇಟ್ ಆಗಬೇಕು. ಯಾಕೆ ಅಂದರೆ ಈ ಕ್ಯಾನ್ಸರ್ ಅನ್ನೋದು ಆಲ್ಮೋಸ್ಟ್ ಬಂದು ನಮಗೆ ಒಂದು 3rd 4th ಸ್ಟೇಜ್ಗೆ ಹೋಗೋವರೆಗೂ ಅದಕ್ಕೆ ಯಾವುದೇ ಕ್ಯಾನ್ಸರ್ ಆಗಿರ್ಬೋದು ಗೊತ್ತಾಗೋದಿಲ್ಲ. ನಮ್ಮ ಬಾಡಿಯಲ್ಲಿ ಕ್ಯಾನ್ಸರ್ ಇದೆ ಅನ್ನೋದು ಸಿಂಟಮ್ಸು ಗೊತ್ತಾಗೋದಿಲ್ಲ. ಬೇರೆ ಕಾಯಿಲೆಗಳ ಥರ ಅಲ್ಲ ಇದು. ನನ್ನ ತಿಳುವಳಿಕೆ ಮಟ್ಟಕ್ಕೆ ಗೊತ್ತಿರೋ ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಒಂದು ಮಾತ್ರ ಸ್ವಲ್ಪ ಒಂದು 1st ಸ್ಟೇಜ್ 2nd ಸ್ಟೇಜಲ್ಲಿ ಗೊತ್ತಾಗೋವಂಥ ವಿಚಾರ. ಬೇರೆ ಯಾವುದೇ ಕ್ಯಾನ್ಸರು ನಮ್ಮ ಬಾಡಿಯಲ್ಲಿ ಸೇರಿ ಒಂದು 3rd ಸ್ಟೇಜ್ ಹೋಗೋವರೆಗೂ ಅದರದ್ದು ಡೀಟೇಲ್ಸು ನಮಗೆ ಗೊತ್ತಾಗೋದಿಲ್ಲ. ನಮ್ಮ ಬಾಡಿ ಕ್ಯಾನ್ಸರ್ ಅಟ್ಯಾಕ್ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಸೊ ಮೊಟ್ಟ ಮೊದಲು ನಾವು ತೊಗೋಬೇಕಾಗಿರೋ ಟ್ರೀಟ್ಮೆಂಟು ಇಂಗ್ಲೀಷ್ ಮೆಡಿಸಿನ್ಸ್. ಹೇಳ್ತಾರೆ ಆಯುರ್ವೇದ ಅಲ್ಲಿ ಟ್ರೀಟ್ಮೆಂಟ್ ಇದೆ, ಯುನಾನಿಯಲ್ಲಿ ಟ್ರೀಟ್ಮೆಂಟ್ ಇದೆ, ಸಿದ್ಧ ಅಲ್ಲಿ ಟ್ರೀಟ್ಮೆಂಟ್ ಇದೆ, ನಾಟಿ ವೈದ್ಯಗಳಿದೆ, ಇಲ್ಲ ಅಂತ ಹೇಳ್ತಿಲ್ಲ. ಹೋಮ್ ರೆಮಿಡೀಸು ಸಾಕಷ್ಟು ಇದ್ದಾವೆ. ಆದರೂ ಸಹ
ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಗ್ಲೀಷ್ ಮೆಡಿಸಿನಲ್ಲಿ ನಮ್ಮ ಈ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೋಬೇಕಾಗುತ್ತೆ. ಯಾಕಂದರೆ ಕ್ಯಾನ್ಸರ್ ಸೆಲ್ಸು ತುಂಬ ಬೇಗ ದ್ವಿಗುಣ ಆಗೋವಂಥದ್ದು, ಬೇಗ ಸ್ಪ್ರೆಡ್ ಆಗೋವಂಥದ್ದು. ಅದು ಸ್ಟೇಜ್ ಬೈ ಸ್ಟೇಜ್ ಬೇಗ ಸ್ಪ್ರೆಡ್ ಆಗಿ ಇಡೀ ಬಾಡಿಯೆಲ್ಲ ಸ್ಪ್ರೆಡ್ ಆಗೋಗ್ಬಿಡುತ್ತೆ. ಅದನ್ನು ಇಮ್ಮಿಡಿಯೇಟ್ ಸಡನ್ನಾಗಿ ಕಟ್ ಮಾಡಬೇಕು. ಅದು ಯಾವುದೇ ಬಾಡಿ ಪಾರ್ಟ್ಸ್ಗೆ ಸ್ಪ್ರೆಡ್ ಆಗ್ತಿರಂಗೆ ಕಟ್ ಮಾಡಬೇಕು ಅಂದರೆ ಅದು ಇಂಗ್ಲೀಷ್ ಮೆಡಿಸಿನಿಂದ ಸಾಧ್ಯ. ಅದಕ್ಕೋಸ್ಕರ ನಾವು ಫಸ್ಟು ಇಂಗ್ಲೀಷ್ ಮೆಡಿಸಿನ್ಸ್ಗೆ ಹೋಗಬೇಕು. ಇಂಗ್ಲೀಷ್ ಮೆಡಿಸಿನ್ ಅಂತಾದಾಗೆ ನಿಮ್ಗೆಲ್ಲರಿಗೂ ಆಲ್ರೆಡಿ ಒಂದು ಸ್ಟ್ರೈಕ್ ಆಗಿಬಿಡ್ತೈತೆ. ಏನು ಅಂತ ಅಂದರೆ ಕೀಮೋಥೆರಪಿ. ಇದು ಮೋಸ್ಟ್ ಕಾಮನಾಗಿ ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರ. ಆದರೆ ಇದರಲ್ಲಿ ಎಷ್ಟು ವೆರೈಟೀಸ್ ಆಫ್ ಕ್ಯಾನ್ಸರ್ಗಳಿದ್ದಾವೋ ಅಷ್ಟೇ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಗಳು ಸಹ ಇದ್ದಾವೆ. ಅವ್ರಿಗೆ ಯಾವ ರೀತಿಯ ಕ್ಯಾನ್ಸರ್ ಇದೆ ಮತ್ತು ಅವರ ಬಾಡಿಗೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ ಅನ್ನೋದ್ರ ಮೇಲೆ ಅವರು ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಸರ್ಜರಿ ಮಾಡ್ತಾರೆ. ಸರ್ಜರಿ ಅನ್ನೋದು ಎಲ್ಲರಿಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟ್ ಸ್ಟೇಜ್ ಅಥವಾ ಸೆಕೆಂಡ್ ಸ್ಟೇಜ್ ಇದ್ರೆ ಮಾಡೋಕ್ಕಾಗುತ್ತೆ. ಥರ್ಡು ಮತ್ತು ಫೋರ್ತ್ ಸ್ಟೇಜಿಗೆ ಕ್ಯಾನ್ಸರ್ ಅನ್ನೋದು ಮೂವ್ ಆಗಿಬಿಟ್ಟಿದ್ರೆ ಆವಾಗ ಸರ್ಜರಿ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಕೀಮೋಥೆರಪಿ ನಾರ್ಮಲ್, ರೇಡಿಯೇಷನ್ ಥೆರಪಿ ಇರುತ್ತೆ, ಹಾರ್ಮೋನ್ ಥೆರಪಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನು, ಟಾರ್ಗೆಟ್ ಥೆರಪಿ, ಇಮ್ಯುನೋಥೆರಪಿ, ಹೀಗೆ ವೆರೈಟೀಸ್ ಆಫ್ ಥೆರಪೀಸ್ ಇದೆ. ಅದು ಅವರ ಬಾಡಿಗೆ ಅವರು ರೆಸ್ಪಾನ್ಸ್ ಮಾಡೋ ವಿಧಾನದಿಂದ, ಪೇಷಂಟ್ ರೆಸ್ಪಾನ್ಸ್ ಹೇಗೆ ಮಾಡ್ತಾರೆ ಅನ್ನೋ ವಿಧಾನ ನೋಡಿಕೊಂಡು ಅವ್ರಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಡಿಸೈಡ್ ಮಾಡ್ತಾರೆ. ಇದು ಮಾತ್ರ ಫಸ್ಟ್ ಮಾಡಬೇಕಾಗಿರೋ ಕೆಲಸ. ಈ ಥೆರಪೀಸ್ ಎಲ್ಲ ಏನು ಕೊಡ್ತಾರೆ ಟ್ರೀಟ್ಮೆಂಟು ಅದನ್ನು ಕೊಡಿಸೋದು. ಇದೆಲ್ಲ ಆದಮೇಲೆ ಅವರು ಒಂದು ಮೆಡಿಕೇಷನಲ್ಲಿ ಇಟ್ಬಿಡ್ತಾರೆ ಅವ್ರನ್ನ. ಯಾವುದನ್ನ ಟ್ಯಾಬ್ಲೆಟ್ಸ್ ಆಗಲಿ ಈ ಥರ ಕೊಟ್ಬಿಟ್ಟು ಒಂದು ರೆಗ್ಯುಲರ್ ಚೆಕಪ್ಸ್ 3 months ಇಲ್ಲ 6 months ಈ ಥರ ರೆಗ್ಯುಲರ್ ಚೆಕಪ್ಪಲ್ಲಿ ಇಡ್ತಾರೆ. ಆ್ಯಂಡ್ ಕ್ಯಾನ್ಸರ್ ಅನ್ನೋದು ಬಂದಿದ ತಕ್ಷಣ ಇಲ್ಲ ಒಂದು 80% ಕ್ಯೂರ್ ಆಗಿಬಿಟ್ಟಿದೆ ಆಗಿದೆ ಅಂದ್ರೂ ಮತ್ತೆ ಬರೋ ಚಾನ್ಸಸ್ಸು ಇದು ತುಂಬ ಇದ್ದಾವೆ. ಅದಕ್ಕೆ 3 months ಮತ್ತು 6 months ಒಂದು ಸತಿ ಮತ್ತೆ ಚೆಕಪ್ಸು, ಕನ್ಸಲ್ಟೇಷನ್ಸ್ ಇವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮುಗಿಸಿದ ಮೇಲೆ ನಾವು ಅವ್ರನ್ನ ಹೇಗೆ ನೋಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾನ್ಸರ್ ಪೇಷಂಟ್ಸ್ನ ಅವ್ರನ್ನ ನಾರ್ಮಲಾಗಿ ನೋಡ್ಕೋಬೇಕಾಗತ್ತೆ. ಅವ್ರಿಗೆ ಯಾವುದೇ ರೀತಿಯ ನೀವು ಪೇಷಂಟು ನೀವು ಇದೇ ಮಾಡಬೇಕು ಅದೇ ಮಾಡಬೇಕು ಇಲ್ಲ ಅವ್ರ ಮೇಲೆ ಬ್ಲೇಮ್ ಮಾಡೋದು ಈ ಥರ ಎಲ್ಲ ಮಾಡ್ಬೋದು. ಅವ್ರನ್ನ ತುಂಬ ಪೀಸ್ಫುಲ್ಲಾಗಿ ಇಡಬೇಕು. ಅವ್ರ ಮೇಲೆ ಯಾವುದೇ ಟೆನ್ಷನ್ಸ್ನಾಗಲಿ ಬ್ಲೇಮಿಂಗ್ ಆಗಲಿ ಮಾಡಬಾರ್ದಾಗಿರುತ್ತೆ. ಮತ್ತು ಇಲ್ಲ ಓವರ್ ಕೇರು ಮಾಡಬಾರ್ದು. ಅವ್ರಿಗೆ ಓವರ್ ಕೇರ್ ಮಾಡಿದಾಗ ಏನೋ ಒಂಥರ ಕರುಣೆ ಅನ್ನಿಸ್ಬಿಡ್ತೈತೆ. ನನ್ನ ಪೇಷಂಟ್ ಅಂತ ಹೀಗೆ ನೋಡ್ಕೋತಿದ್ದಾರೆ ಈ ಥರ ಎಲ್ಲ ಅನ್ನಿಸ್ಬಾರ್ದು. ಅವ್ರಿಗೆ ನೀವು ಎಷ್ಟು ನಾರ್ಮಲಾಗಿ ಅವ್ರನ್ನ ನೋಡ್ಕೋಬೇಕು ಅಂದರೆ ಡೇ ಟು ಡೇ ಅವ್ರ ಮುಂಚೆ ಹೇಗೆ ಎಲ್ಲ ಆಗೋದಕ್ಕಿಂತ ಮುಂಚೆ ಹೇಗೆ ಮನೇಲಿ ಹೇಗಿರ್ತಾಯಿದ್ರು ಅದೇ ರೀತಿ ನೋಡ್ಕೋಬೇಕು. ಕಾಮನಾಗಿ ಅವ್ರಿಗೆ ಮರ್ತೋಗ್ಬೇಕು ನನಗಿಂಥದ್ದೊಂದು ಕಾಯಿಲೆ ಇದೆ ಅನ್ನೋದನ್ನು ಅವರು ಸೀರಿಯಸ್ಲಿ ಮರ್ತೋಗ್ಬೇಕು. ಆ ಥರ ನೀವು ನಡ್ಕೋಬೇಕು, ನೋಡ್ಕೋಬೇಕು ಅನ್ನೋದು ಅದು ಕಾಮನಾಗಿ ನೋಡ್ಕೋಬೇಕಾಗಿರೋದು. ಮತ್ತು ಇದು ಬಿಟ್ಟು ಅವರ ಇಮ್ಯುನಿಟಿ ಪವರು ತುಂಬ ಕಡಿಮೆ ಆಗಿಬಿಟ್ಟಿರುತ್ತೆ. ಆ ಇಮ್ಯುನಿಟಿ ಪವರ್ನ ಹೇಗೆ ಇನ್ಕ್ರೀಸ್ ಮಾಡಬೇಕು, ಇಮ್ಯುನಿಟಿ ಪವರ್ ಇನ್ಕ್ರೀಸ್ ಮಾಡಬೇಕು ಮತ್ತು ಅವರ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಬೇಕಾಗಿರುತ್ತೆ. ಈ ಕೀಮೋಥೆರಪಿ ಎಲ್ಲ ಹಾಕಿದಾಗ ಕ್ಯಾನ್ಸರ್ ಸೆಲ್ಸ್ ಜೊತೆಗೆ ನಮ್ಮ ಬಾಡಿಯಲ್ಲಿರುವ ಓನ್ ಸೆಲ್ಸು ಸಹ ತುಂಬಾ ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ. ಅದರಿಂದ ಅವೆಲ್ಲ ಮತ್ತೆ ಸರಿ ಹೋಗೋದಕ್ಕೋಸ್ಕರ ಏನೇನು ಮಾಡಬೇಕು ಮತ್ತು ನ್ಯಾಚುರಲ್ಲಾಗಿ ನಮ್ಮ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಹೇಗೆ ಮನೆಯಲ್ಲೇ ತೊಗೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲೀಷ್ ಮೆಡಿಸಿನ್ ಜೊತೆಗೆ ಇದನ್ನು ತೊಗೋಬೇಕಾಗುತ್ತೆ. ತೊಗೊಂಡಾಗ ಏನಾಗುತ್ತೆ, ಇವಾಗ ಏನು ಪ್ರಯೋಜನ ಅನ್ನೋದು ಎಲ್ಲರಿಗೂ ಒಂದಿಟ್ಟಿರುತ್ತೆ. ಇಲ್ಲ ಆಲ್ರೆಡಿ ಇಂಗ್ಲೀಷ್ ಮೆಡಿಸಿನ್ ತೊಗೋತಾ ಇದ್ದೀವಲ್ಲ ಮತ್ತು ಇದು ತೊಗೋಬೇಕಾ ಈ ಥರ ಡೌಟ್ಗಳಿದೆ. ಇದು ನಾವು ಡೇ ಟು ಡೇ ತೊಗೊಳೋ ಆಹಾರದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಂಡಂಗೆ ಅಷ್ಟೇ. ಇನ್ನೇನೋ ನಾವು ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ ಏನು ಅನ್ನೋ ಥರ ಅಲ್ಲ. ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಥರನೋ ಅಲ್ಲ. ನಮ್ಮ ಡೇ ಟು ಡೇ ನಾವು ತೊಗೊಳೋ ಅಂಥ ಆಹಾರದಲ್ಲೇ ಒಂಚೂರು ಚೇಂಜ್ ಮಾಡ್ಕೊತಾ ಇರೋದು ಅಷ್ಟೇ. ಯಾಕೆ ನಮ್ಮ ಜೀವಿತಾವಧಿನ ಇನ್ಕ್ರೀಸ್ ಮಾಡ್ಕೊಳೋದಕ್ಕೋಸ್ಕರ. ಇವಾಗ ನಾವು ಡಾಕ್ಟ್ರ್ ಹೇಳಿದ್ದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಿದ್ರೆ ಅವರು ಒಂದು 2 ವರ್ಷ ಇಲ್ಲ 5 ವರ್ಷ ಈ ಥರ ಲೈಫ್ ಸ್ಪ್ಯಾನ್ ಕೊಟ್ಟಿದ್ರೆ ಅದನ್ನು ಇನ್ನೂ ಡಬಲ್ ಮಾಡ್ಬೋದು. ಒಂದು 10 years 5 years ಇರೋದು 10 years ಆಗುತ್ತೆ. ಈ ಥರ ದ್ವಿಗುಣ ಮಾಡ್ಕೊಳೋದಕ್ಕೋಸ್ಕರ ಇದು ತುಂಬಾ ಬಹಳ ಹೆಲ್ಪ್ಫುಲ್ ಹೋಮ್ ರೆಮಿಡೀಸ್. ಏನದು ಮನೆ ಮದ್ದುಗಳು ಏನೇನು ಮಾಡಬೇಕು, ನಮ್ಮ
ನಮ್ಮ ಮನೆಯಲ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಅಂತ ಅಂದರೆ ನಾವು ಏನೆಲ್ಲ ಕೇರ್ ತೊಗೋಬೇಕು, ಅವ್ರಿಗೆ ಏನೆಲ್ಲ ಕೊಡಬೇಕು ಅನ್ನೋದು ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು. ನಾನು ನನ್ನ ಮುಂದೆ ವೀಡಿಯೋಸಲ್ಲಿ ತುಂಬ ಎಲ್ಲ ವೆರೈಟೀಸ್ ಆಫ್ ಮನೆ ಮದ್ದುಗಳನ್ನ ತೋರಿಸ್ತೀನಿ. ಇವತ್ತೊಂದು ತೋರಿಸ್ತೀನಿ, ಇನ್ನು ಮಿಕ್ಕಿದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಪ್ರತಿಯೊಬ್ಬರು ಫಾಲೋ ಆಗಿ ಆ್ಯಂಡ್ ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿ. ಇದು ಶೇರ್ ಮಾಡಿದಾಗ ಏನಾಗುತ್ತೆ, ನಮಗೇನು ದುಡ್ಡು ಕಾಸು ಹೋಗುವಂಥದ್ದು ಏನಿರಲಿಲ್ಲ. ಅವರ ಲೈಫ್ ಸ್ಪ್ಯಾನ್ನ ಹೆಚ್ಚಾಗೋದಕ್ಕೆ ನಾವು ಸಹಾಯ ಮಾಡಿದಾಗುತ್ತೆ. ನಾನು ಆಗಲೇ ಹೇಳ್ದಾಗೆ ಪ್ರತಿಯೊಬ್ಬರಿಗೂ ಯಾರೋ ಒಬ್ರು ಗೊತ್ತಿರುತ್ತೆ. ಇವಾಗ ನೀವು ಒಬ್ಬರು ಈ ವಿಡಿಯೋ ನೋಡ್ತಿದ್ದೀರಾ ಅಂದರೆ ನಿಮಗೆ ಗೊತ್ತಿರೋ ಯಾರೋ ಒಬ್ಬರು ಡೆಫಿನೆಟ್ಲಿ ಒಬ್ಬರು ಕ್ಯಾನ್ಸರ್ ಪೇಷಂಟ್ ಇದ್ದೇ ಇರ್ತಾರೆ. ಅವ್ರಿಗೆ ನೀವು ಇದು ರೆಫರ್ ಮಾಡಬೇಕು. ಅವ್ರ ಲೈಫ್ ಸ್ಪ್ಯಾನ್ ಇನ್ಕ್ರೀಸ್ ಮಾಡ್ಕೋಬೇಕು. ನಮ್ಮ ಜೊತೆ ನಾವು ಹೇಗೆ ಬದುಕ್ತಿದ್ದೀವೋ ಅವ್ರನ್ನ ಹಂಗೆ ಬದುಕಬೇಕು, ಖುಷಿಯಾಗಿರಬೇಕು ಅನ್ನೋದಕ್ಕೋಸ್ಕರ ಮಾತ್ರ ಇವತ್ತು ನಾನು ತೊಗೊಬಂದಿರೋ ಅಂಥದ್ದು ಒಂದು ಸ್ಪೆಷಲ್, ನಮ್ಮ ಪ್ರಕೃತಿ ದತ್ತವಾಗಿ ಬಂದಿರೋ ಅಂಥ ಒಂದು ಹಣ್ಣು. ಇದು ಸಾಮಾನ್ಯವಾಗಿ ಈಗ ಅಲ್ಲಲ್ಲಿ ಎಲ್ಲರಿಗೂ ಗೊತ್ತಾಗ್ತಿದೆ. ಇದಕ್ಕೆ ಮುಂಚೆ ನನಗೂ ಇತ್ತೀಚೆಗೆ ಒಂದು 2-2.5 ವರ್ಷ ಮುಂಚೆನೇ ನನಗೂ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನನಗೂ ಗೊತ್ತಿರಲಿಲ್ಲ. ಇದು ನಮ್ಮ ಪ್ರಕೃತಿ ಎಷ್ಟು ಪವಿತ್ರವಾಗಿರೋ ಅಂಥದ್ದು, ನಮ್ಮ ನ್ಯಾಚುರಲಾಗಿ ನಮಗೇನೆಲ್ಲ ಸಿಗುತ್ತೆ ಅಂತ ಅಂದರೆ ಎಲ್ಲ ಮೆಡಿಸಿನು, ಇವಾಗ ಇಂಗ್ಲೀಷ್ ಮೆಡಿಸಿನ್ ಆಗಿ ಬರೋದು ನಮ್ಮ ನ್ಯಾಚುರಲ್ ಥಿಂಗ್ಸ್ ತೊಗೊಂಡೆ ಅದಕ್ಕೆ ಬೇರೆ ಕೆಮಿಕಲ್ಸ್ ಮಿಕ್ಸ್ ಮಾಡಿ ನಮಗೆ ಮೆಡಿಸಿನ್ ಸಹ ಬರೋ ಅಂಥದ್ದು. ನಮ್ಮಲ್ಲೇ ಎಷ್ಟು ಮೆಡಿಸಿನ್ಗಳು ಇದ್ದಾವೆ ಅಂದರೆ ತಿಳ್ಕೊಂಡ್ರೆ ತುಂಬಾ ಇದ್ದಾವೆ. ಇದು ಹೀಗೆ ನಮ್ಮ ಬಾಡಿ ಕೆಲಸ ಮಾಡುತ್ತಾ ಅನ್ನೋದು ಒಂದು ವಿಚಿತ್ರನೇ ಅನ್ನಿಸ್ಬಿಡುತ್ತೆ. ಅಂಥದ್ದೊಂದು ಸ್ಪೆಷಲ್ ಫ್ರೂಟ್ ಹಣ್ಣು ಯಾವುದು ಅಂತ ಅಂದರೆ ಲಕ್ಷ್ಮಣ ಫಲ. ನಾವು ಯೂಶ್ವಲಿ ನಮಗೆಲ್ಲರಿಗೂ ಏನು ಗೊತ್ತಿರುತ್ತೆ, ಸೀತಾಫಲ ನಮಗೆ ಮೋಸ್ಟ್ ಕಾಮನ್ ಆಗಿ ಗೊತ್ತಿರೋಂಥದ್ದು. ಚಿಕ್ಕ ವಯಸ್ಸಿಂದ ದೊಡ್ಡವ್ರಿಗೂ ಎಲ್ಲರೂ ತಿನ್ಕೊಂಬಂದಿರೋಂಥದ್ದು. ಈ ಕೆಲವೊಂದು ವರ್ಷಗಳಿಂದ ರಾಮಫಲನೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದೇ ಜಾತಿಗೆ ಸೇರೋವಂತಹ ಒಂದು ಹಣ್ಣು ಅಂತ ಬಂದರೆ ಲಕ್ಷ್ಮಣ ಫಲ. ಕೆಲವೊಂದು ಕಡೆ ಇದನ್ನು ಹನುಮ ಫಲ ಅಂತಲೂ ಕರೀತಾರೆ. ಈ ಫಲ ಬಂದು ಫಸ್ಟ್ ಇದು ಬ್ರೆಜಿಲ್, ಇದು ಹುಟ್ಟಿರೋ ಅಂಥದ್ದು ಬ್ರೆಜಿಲ್ನಲ್ಲಿ. ಈಗ ನಮ್ಮಲ್ಲೂ ಸಹ ತುಂಬ ಹೆಚ್ಚಾಗಿ ಈ ನಾರ್ಮಲ್ ಫ್ರೂಟ್ಸ್ ಎಲ್ಲ ಬೆಳೆಯಲ್ಲ. ಅಲ್ಲಲ್ಲಿ ಈಗ ಅದರ ಅವೇರ್ನೆಸ್ ತುಂಬ ಹೆಚ್ಚಾಗ್ತಿದೆ. ಈ ಹಣ್ಣಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ ಇದ್ದಾವೆ ಮತ್ತು ಕ್ಯಾನ್ಸರ್ ಸೆಲ್ನ ನಮ್ಮ ಬಾಡಿಯಲ್ಲಿ ಸಾಯಿಸೋವಂತಹ ಮತ್ತು ಕಂಟ್ರೋಲಲ್ಲಿ ಇಡೋ ಅಂತಹ ಒಂದು ಶಕ್ತಿ ಈ ಹಣ್ಣಿಗಿದೆ. ನಾವು ಯೂಶ್ವಲಿ ಕೇಳಿರ್ತೀವಿ ಆಪಲ್ ಎ ಡೇ ಕೀಪ್ ದ ಡಾಕ್ಟರ್ ಅವೇ ಅಂತ. ಅದೇ ರೀತಿ ಈಗೂ ಸಹ ಹೇಳ್ಬೋದು ಲಕ್ಷ್ಮಣ್ ಫಲ ಎ ಡೇ ಕೀಪ್ ದ ಕ್ಯಾನ್ಸರ್ ಅವೇ. ಈಗ ನೋಡಿ, ಇದೇ ಲಕ್ಷ್ಮಣ ಫಲ ನೋಡ್ತಿದ್ದೀರಲ್ಲ ಮೇಲೆ ಸ್ಕ್ರೀನಲ್ಲಿ. ನೋಡಲಿಕ್ಕೆ ಹೊರಗಡೆಯಿಂದ ಒಂದು ಹಲಸಿನ ಹಣ್ಣು ಥರ ಕಾಣುತ್ತೆ. ಅದು ಒಳಗಡೆಯಿಂದ ನೋಡಲಿಕ್ಕೆ ನಮ್ಮ ಈ ಸೀತಾಫಲ ಇರುತ್ತಲ್ಲ ಆ ರೀತಿ ಕಾಣುತ್ತೆ. ಅದ್ರ ಟೇಸ್ಟ್ ಬಂದು ಹುಳಿ ಅಂಶ ಇರೋವಂಥ ಮತ್ತು ನಾರಾಗಿ ಇರೋವಂಥ ಒಂದು ಹಣ್ಣು. ಒಂದು ಅಮೃತ ಇದ್ದಂಗೆ, ಒಂದು ಸಂಜೀವಿನಿ, ಜೀವ ಕೊಡುವಂಥ ಒಂದು ಫಲ ಇದು. ಇದರಲ್ಲಿ ಕ್ಯಾಲ್ಶಿಯಂ ಮತ್ತು ಪ್ರಾಸ್ಪರಸ್ ಸಿಕ್ಕಾಪಟ್ಟೆ ಇದೆ. ಅದು ಬಾಡಿಯಲ್ಲಿ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ ಮತ್ತು ಬೋನ್ಸ್ನ ತುಂಬ ಸ್ಟ್ರಾಂಗ್ ಮಾಡುತ್ತೆ. ಕ್ಯಾನ್ಸರ್ ಪೇಷಂಟ್ಸಲ್ಲಿ ಮೇಯ್ನಾಗಿ ಎಫೆಕ್ಟ್ ಆಗೋದು ಬೋನ್ಸ್ಗೆ ತುಂಬ ಎಫೆಕ್ಟ್ ಆಗುತ್ತೆ. ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ. ಇವಾಗ ಇವೆಲ್ಲ ಕೇಳಿ ಸರಿ, ಇದು ಹಣ್ಣು ಓಕೆ ನೋಡಿದ್ರಿ, ಕೆಲವೊಬ್ಬರು ಫಸ್ಟ್ ಟೈಮ್ ನೋಡ್ತಿದ್ದೀರ, ಕೆಲವೊಬ್ಬರು ಆಲ್ರೆಡಿ ನೋಡಿರ್ತೀರ. ಇದನ್ನು ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ ಇವಾಗ, ಈ ಹಣ್ಣು ನಮ್ಗೆ ಎಲ್ಲಿ ಸಿಗುತ್ತೆ, ಹೋಗಲಿ ಸರಿ ತೊಗೊಬರೋಣ, ಜ್ಯೂಸ್ ಮಾಡುವ ಕೊಡುವ ಅಂತ ಅನ್ಕೋತೀರಾ. ಎಲ್ಲಿ ಸಿಗುತ್ತೆ ಅನ್ನೋದು ತುಂಬ ಡೌಟ್ ಇರುತ್ತೆ. ನಮ್ಮ ರೀಜ್ನಲ್ ಮಾರ್ಕೆಟ್ಸಲ್ಲಿ, ನಮ್ಮ ಹತ್ತಿರದ ಮಾರ್ಕೆಟ್ಸಲ್ಲಿ ಸಿಗೋದಿಲ್ಲ. ಬೆಂಗಳೂರಿಯನ್ಸ್ ಆದರೆ ನಿಮಗೆ KR ಮಾರ್ಕೆಟಲ್ಲಿ ಅವೈಲಬಲ್ ಇದೆ. KR ಮಾರ್ಕೆಟು ಮತ್ತು ಕೆಲವೊಂದು ಕಡೆ ದೊಡ್ಡ ಮಾರ್ಕೆಟ್ಗಳಲ್ಲಿ ನಿಮಗೆ ಸಿಗುತ್ತೆ. ಮತ್ತು ಇದನ್ನು ತುಂಬ ಹೆಚ್ಚಾಗಿ ಧರ್ಮಸ್ಥಳ ಸೈಡು ಬೆಳೀತಿದ್ದಾರೆ. ಇಲ್ಲಿ ನಮ್ಮ ಕಡೆ ಬೆಳೆಯೋದು ಸ್ವಲ್ಪ ಕಡಿಮೆ. ಬಟ್ ನಿಮಗೆ ಈಸಿಯಾಗಿ ಇವಾಗ ಎಲ್ಲರೂ ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಆನ್ಲೈನ್ ವೆಬ್ಸೈಟ್ಗಳನ್ನ ತುಂಬ ಶಾಪಿಂಗ್ ಮಾಡೋದು ಹೆಚ್ಚಾಗಿ ಎಲ್ಲ ಕಡೆಯವರು, ಹಳ್ಳಿಯಿಂದ ಸಿಟಿವರೆಗೂ ಎಲ್ಲರೂ ಮಾಡ್ತಿದ್ದೀರಾ.
ನಿಮಗೆ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಅವೈಲಬಲ್ ಇದೆ. ಇದು ನಾನು ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೆ ಬೇಕಾದ್ರೆ ನೀವು ಅಲ್ಲಿ ಹೋಗಬೇಕಾದ್ರೆ ಬುಕ್ ಮಾಡಿಕೊಂಡು ತೊಗೋಬೋದು. ಲಿಂಕ್ ನೋಡಿಕೊಂಡು ನೀವು ಅದು ಬುಕ್ ಮಾಡಿಕೊಂಡು ತರಿಸ್ಕೊಳ್ಳಿ. ಆ್ಯಂಡ್ ಹೀಗೆ ಜಾಸ್ತಿ ಲೆತ್ತಿ ಆಗೋಯ್ತು ವಿಡಿಯೋ, ಇನ್ನೂ ಟೈಮ್ ತೊಗೊಳಲ್ಲ. ಬೇಗ ಬನ್ನಿ, ಫಟಾಫಟಾಗಿ ಈ ಜ್ಯೂಸ್ ಹೇಗೆ ಮಾಡೋದು, ಹೇಗೆ ಕುಡಿಬೇಕು, ಯಾವಾಗ ಕುಡಿಬೇಕು ಅನ್ನೋದೆಲ್ಲ ಟಕ ಅಂತ ನೋಡಿಬಿಡೋಣ. ನೋಡಿ, ಹಿಂಗೆ ಲಕ್ಷ್ಮಣ್ ಫ್ರೂಟ್ ತೊಗೊಂಡು ಈ ಕಾರ್ನರಿಂದ, ಅಂದರೆ ತೊಟ್ಟು ಇರುತ್ತಲ್ಲ, ತೊಟ್ಟ ಸೈಡು ಕಟ್ ಮಾಡಬಾರ್ದು. ಈ ಕಾರ್ನರಿಂದ ಒಂದು ಸತಿಗೆ ಇವಾಗ ನಾನು ಕಟ್ ಮಾಡ್ತಿರೋ ಅಷ್ಟು ಪೀಸ್ ತೊಗೊಂಡ್ರೆ ಸಾಕಾಗುತ್ತೆ ಒಬ್ರಿಗೆ ಒಂದು ಗ್ಲಾಸ್ ಜ್ಯೂಸ್ ಮಾಡೋದಕ್ಕೆ. ಇದು ಕ್ಯಾನ್ಸರ್ ಪೇಷಂಟ್ ಮಾತ್ರ ಕುಡಿಬೇಕು ಅಂತ ಏನಿಲ್ಲ, ಎಲ್ಲರೂ ಸಹ ಕುಡಿಬೋದು. ಆ್ಯಂಡ್ ಮೇಯ್ನ್ಲಿ ಇದು ಕ್ಯಾನ್ಸರ್ ಪೇಷಂಟ್ಗೆ ಎಷ್ಟು ಯೂಸ್ಫುಲ್ಲು, ಅದೇ ರೀತಿ TB ಮತ್ತು HIV ಪೇಷಂಟ್ಸ್ಗೂ ಸಹ ಇದು ಅಷ್ಟೇ ಯೂಸ್ಫುಲ್ ಫ್ರೂಟು. ಈ ಥರ ಕಟ್ ಮಾಡ್ಕೋಬೇಕು. ರಿಮೈನಿಂಗ್ ಫ್ರೂಟ್ನ ನೀಟಾಗಿ ಹಂಗೆ ಪ್ಯಾಕ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಡಬೇಕು, ಈಚೆ ಇಟ್ಟರೆ ಕೆಡುತ್ತೆ. ಆ್ಯಂಡ್ ಇದು ಒನ್ಸ್ ಕಟ್ ಮಾಡಿದ್ಮೇಲೆ ಆಗಲಿ ಅಥವಾ ಹಣ್ಣಾಗಿದ್ದಾದಮೇಲೆ ಇದು ತುಂಬ ದಿನ ಬರೋದಿಲ್ಲ. ಒಂದು 3-4 ಡೇಸಲ್ಲಿ ನಾವು ಫಿನಿಷ್ ಮಾಡಬೇಕಾಗುತ್ತೆ. ನಿಮ್ಗಿನ್ನೂ ತುಂಬ ದಿನ ಬೇಕು, ಕಟ್ ಮಾಡಿಬಿಟ್ಟಿದ್ದೀವಿ ಅಂದರೆ ಡೀಪ್ ಫ್ರಿಜ್ಜಲ್ಲಿ ಇಟ್ಟು ಪ್ರಿಸರ್ವ್ ಮಾಡ್ಕೋಬೇಕಾಗುತ್ತೆ. ಈ ಫ್ರೂಟ್ ಅದೊಂದೇ ಡಿಸಡ್ವಾಂಟೇಜ್, ಏನು ಮಾಡಲಿಕ್ಕಾಗೋದಿಲ್ಲ. ಈಗ ಇದರಲ್ಲಿ ಬೀಜ ತೆಗ್ಕೊಂಬಿಡೋಣ ಈಚೆಗೆ. ಆ್ಯಂಡ್ ಈ ಬೀಜನ ದಯವಿಟ್ಟು ವೇಸ್ಟ್ ಮಾಡಬೇಡಿ. ಇದು ಒಂಥರ ಸಂಜೀವನಿ ಇದ್ದಂಗೆ. ನೀವು ಬೆಳ್ಸೋಕ್ಕಾಗಿಲ್ಲ, ನಮ್ಗೆ ಸ್ಪೇಸ್ ಇಲ್ಲ ಆ ಥರ ಅಂತ ಅನಿಸಿದ್ರು ಆ ಬೀಜ ಒಣಗಿಸ್ಬಿಟ್ಟು ನಿಮ್ಮ ನಿಯರೆಸ್ಟ್ ನರ್ಸರಿಗಳಿಗೆ ಕೊಡಿ. ಅವರು ಅದನ್ನು ಗಿಡ ಮಾಡಿ ಹೆಚ್ಚು ಬೆಳೆಸ್ಬೇಕು. ಮುಂದಕ್ಕೆ ತುಂಬ ಡಿಮ್ಯಾಂಡ್ ಸಿಗುವಂಥ ಹಣ್ಣಿದು. ಹಿಂಗೆ ನೀಟಾಗಿ ಪೀಸ್ ಮಾಡಿಕೊಂಡು ಮತ್ತು ಈಗ ಅದನ್ನು ಒಳಗಡೆ ಪಲ್ಪ್ ಮಾತ್ರ ತೊಗೋಬೇಕಾಗುತ್ತೆ. ನಾವು ಒಳಗಡೆ ಅಂಶ ಮಾತ್ರ, ಹೀಗೆ ಸಿಪ್ಪೆ ಬಿಡಿಸ್ಬಿಟ್ಟು ಒಳಗಡೆ ಅಂಶ ಮಾತ್ರ ನೀವು ಜ್ಯೂಸರ್ಗನ ಹಾಕ್ಕೋಬೋದು, ಅಥವಾ ಮಿಕ್ಸಿ ಜಾರ್, ನಾರ್ಮಲ್ ಮಿಕ್ಸಿ ಜಾರ್ ಯಾವುದೋ ಒಂದಕ್ಕೆ ಹಾಕ್ಕೋಬೋದು. ಹೀಗೆ ನೀಟಾಗಿ ತೆಕ್ಕೊಂಡು ಬರೀ ಪಲ್ಪ್ ಮಾತ್ರ ತೆಕ್ಕೋಬೇಕು. ನೀಟಾಗಿ ನೋಡ್ಕೊಳ್ಳಿ, ಬೀಜ ಎಲ್ಲ ಫಸ್ಟೇ ತೆಗೆದುಬಿಡಿ. ಬೀಜ ಮತ್ತೆ ಬಾಯಿಗೆ ಸಿಕ್ಕಿದ್ರೆ ಯಾಕೆ ಅಂದರೆ ನಾವು ಇದನ್ನು ಫಿಲ್ಟ್ರ್ ಮಾಡೋದಿಲ್ಲ, ಡೈರೆಕ್ಟ್ ಏನು ಪಲ್ಪ್ ಇದೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಅದನ್ನು ಮಾತ್ರ ಕುಡಿಯೋದ್ರಿಂದ ಯಾವುದೇ ರೀತಿಯ ಫಿಲ್ಟರ್ಗಳು ಸಹ ಶೋಧಿಸೋ ಪ್ರೋಸೆಸ್ ಇಲ್ದಿರೋದ ಕಾರಣ ನಾವು ಫಸ್ಟೇ ಬೀಜ ಯಾವುದು ಇಲ್ದಿರಂಗೆ ನೀಟಾಗಿ ತೆಗೆದಿಟ್ಕೋಬೇಕು. ಹಿಂಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಎಲ್ಲ ನೀಟಾಗಿ ಪಲ್ಪು ಯಾವುದು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ನೀಟಾಗಿ ಎಲ್ಲ ಕ್ಲೀನಾಗಿ ತೆಕ್ಕೋಬೇಕು. ಈಗ ಇದಕ್ಕೆ ನಾನಿಲ್ಲಿ ಸ್ಟೀವಿಯಾ ಪೌಡ್ರ್ ಬಳಸ್ತಾ ಇದ್ದೀನಿ, ಶುಗರ್ ಯೂಸ್ ಮಾಡ್ತಿಲ್ಲ. ಸಕ್ಕರೆ ಯಾಕೆ ಯೂಸ್ ಮಾಡಬಾರ್ದು ಅಂದರೆ ಕ್ಯಾನ್ಸರ್ ಸೆಲ್ಸು, ಸಕ್ಕರೆ ನಮ್ಮ ಬಾಡಿಯೊಳಗೆ ಹೋದಷ್ಟು ಕ್ಯಾನ್ಸರ್ ಸೆಲ್ಸು ತುಂಬ ಹೆಚ್ಚಾಗುತ್ತೆ. ಶುಗರ್ ಪೇಷಂಟ್ಸು ಸಕ್ಕರೆನ ಅವಾಯ್ಡ್ ಮಾಡಿಬಿಡಿ, ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ್ರಿ. ನಿಮಗೆ ಬೇಕು ಅಂದರೆ ಈ ಥರ ಸ್ಟೀವಿಯಾ ಪೌಡ್ರ್ ಯೂಸ್ ಮಾಡ್ಕೋಬೋದು. ಇಲ್ಲ ಬೇಡ ಅಂದರೆ ನೀವು ಉಪ್ಪು ಮೆಣಸು ಬೇಕಾದರೂ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಬಟ್ ಇದು ಹುಳಿ ಅಂಶ ಇರೋದ್ರಿಂದ ಇದಕ್ಕೆ ಸ್ವೀಟ್ ಆ್ಯಡ್ ಆದ್ರೇ ಚೆನ್ನಾಗಿ ಅನಿಸೋದ್ರಿಂದ ಬೆಲ್ಲನೂ ಸಹ ಬೇಡ, ಬೆಲ್ಲ ಸಕ್ಕರೆ ಅವಾಯ್ಡ್ ಮಾಡಿ ಈ ಥರ ಸ್ಟೀವಿಯಾ ಪೌಡ್ರು ಯೂಸ್ ಮಾಡೋದು ಒಳ್ಳೆಯದಾಗಿರುತ್ತೆ. ಈಗ ಇದಕ್ಕೆ ನಮ್ಗೆ ಎಷ್ಟು ಬೇಕೋ, ಒಂದು ಗ್ಲಾಸ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳುವ. ಗ್ರೈಂಡ್ ಮಾಡ್ಕೊಂಡೋಗು ಅಷ್ಟೇ, ನೀಟಾಗಿ ಫುಲ್ಲು ಬ್ಲೆಂಡ್ ಆಗಂಗೆ. ಯಾಕಂದರೆ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಬ್ಲೆಂಡ್ ಆಗುತ್ತೆ. ಯಾಕಂದರೆ ನಾನು ಯಾವಾಗೇ ಹೇಳಿದೆ ಇದು ಸ್ವಲ್ಪ ನಾರಿನ ಅಂಶ ಇರೋವಂಥ ಹಣ್ಣು, ಬ್ಲೆಂಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಪರವಾಗಿಲ್ಲ ಮಾಡಿಕೊಂಡು, ಬಟ್ ಟೇಸ್ಟು ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೋ ಈ ಒಂಥರ ಮೆಡಿಸಿನ್ ಕುಡ್ದಂಗೆ ಇರೋದಿಲ್ಲ. ನೋಡಿ ಇವಾಗ ಕ್ಯೂರಿಯಸ್, ವಾವ್, ಒಳ್ಳೆ ಆಪಲ್ ಫ್ರೆಶ್ಶಾಗಿ ಮಿಲ್ಕ್ ಶೇಕ್ ಮಾಡ್ದಂಗಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಸರ್ವ್ ಮಾಡ್ಕೊಳೋಣ ಈಗ ಒಂದು ಗ್ಲಾಸ್ಗೆ. ನೀವು ಅವ್ರಿಗೆ ಕೊಡ್ತಿದ್ದೀರಾ ಇದು ಅಂದರೆ ಯಾವುದೋ ಮಿಲ್ಕ್ ಶೇಕ್, ಒಳ್ಳೆ ಆ್ಯಪಲ್ ಮಿಲ್ಕ್ ಶೇಕ್ ಈಗ ಕೊಡ್ತಿದ್ದೀರಾ ಅಂತ ಕುಡಿಬೇಕು. ಯಾವುದೋ ನನಗೆ ಮೆಡಿಸಿನ್ ಕೊಡ್ತಿದ್ದಾರಪ್ಪ, ಅಯ್ಯೋ ಕುಡಿಬೇಕಪ್ಪ ಅಂತ ಅನಿಸಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಸ್ವಲ್ಪ ಏಲಕ್ಕಿ ಪುಡಿ ಸಹ, ನಿಮಗೆ ಫ್ಲೇವರ್ ಅದು ಬೇಕು, ಅದು ಒಂಚೂರು ಒಂಥರ ಒಗ್ರು ಸ್ಮೆಲ್ ಬರುತ್ತೆ. ಬೇಡ ಅಂದರೆ ನೀವು ಸ್ವಲ್ಪ ಒಂದು ಏಲಕ್ಕಿ ಪುಡಿ ಹಂಗೆ ಮೇಲೆ ಹಾಕಿದ್ರೆ ಅವಾಗ ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ. ಆ್ಯಕ್ಚುಲಿ ನನಗೆ ಎತ್ಕೊಂಡು ಕುಡಿಬೇಕು ಅನಿಸ್ಬಿಡ್ತಾಯಿದೆ. ಆ್ಯಕ್ಚುಲಿ ವಿಡಿಯೋ ಆದಮೇಲೆ ನಾನೇ ಮಾಡ್ತೀನಿ ಆ ಕೆಲಸನ, ನಾನೇ ಕುಡಿತೀನಿ.
ನೋಡಿದ್ರಲ್ಲ, ತುಂಬ ಹೆಲ್ದಿಯಸ್ಟ್ ಡ್ರಿಂಕ್ ಇದು. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ಪ್ರತಿಯೊಬ್ಬ ಕ್ಯಾನ್ಸರ್ ಪೇಷಂಟು ಪ್ರತಿದಿನ ಈ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಅವರ ಲೈಫ್ ಸ್ಪ್ಯಾನ್ ಹೆಚ್ಚು ಮಾಡ್ಕೊಬೇಕು. ಅವರು ನಮ್ಮಂತೆ ಖುಷಿಯಾಗಿ ಬದುಕಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು. ನಮಗೆ ತಿಳಿದಿರೋ ವಿಷಯನ 4 ಜನಕ್ಕೆ ಹಂಚೋದ್ರಿಂದ ಅದರಿಂದ ನಮ್ಮಿಂದ 4 ಜನಕ್ಕೆ ಸಹಾಯ ಆಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ. ಅದಕ್ಕೋಸ್ಕರನೇ ಈ ವಿಡಿಯೋ ಸ್ವಲ್ಪ ಲೆಂತ್ ಇದೆ, ಅಡ್ಜಸ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇನ್ನೂ ನಮ್ಮ ಬತ್ತಳಿಕೆಯಲ್ಲಿ ಇನ್ನೂ ತುಂಬ ಅಸ್ತ್ರಗಳು ಬಾಕಿ ಇದ್ದಾವೆ. ಕ್ಯಾನ್ಸರ್ ಬಗ್ಗೆ ಆಗಿರ್ಬೋದು, ಬೇರೆ ಇದ್ರ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಅದಕ್ಕೋಸ್ಕರ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಹೊಡೆಯೋದು ಮಾತ್ರ ಮರಿಬೇಡಿ. ಆ್ಯಂಡ್ ಖುಷಿಯಾಗಿರೋಣ, ನಮ್ಮ ಜೊತೆ ಇರೋರನ್ನ ಎಲ್ಲರನ್ನೂ ಖುಷಿಯಾಗಿರೋಣ. ಧನ್ಯವಾದಗಳು.